ಮೈಸೂರಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣ. ಹೀಲಿಯಂ ಗ್ಯಾಸ್ ಸ್ಫೋಟದಲ್ಲಿ ಮೃತರ ಸಂಖ್ಯೆ ಏರಿಕೆ ಹೆಚ್ಚಾಗ್ತಾ ಇದೆ. ಮೈಸೂರಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣ. ಹೀಲಿಯಂ ಗ್ಯಾಸ್ ಸ್ಫೋಟದಲ್ಲಿ ಮೃತರ ಸಂಖ್ಯೆ ಏರಿಕೆ. ಗಂಭೀರ ಗಾಯಗೊಂಡಿದ್ದ ಮಂಜುಳಾ ದುರ್ಮರಣವನ್ನ ಹೊಂದಿದ್ದಾರೆ. ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮಂಜುಳಾ ಸಾವನ್ನಪ್ಪಿದ್ದಾರೆ. ನಂಜನಗೂಡು ಮೂಲದ ಹೂವಿನ ವ್ಯಾಪಾರಿ ಮಂಜುಳಾ. ಮೈಸೂರಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೀಲಿಯಂ ಗ್ಯಾಸ್ ಸ್ಫೋಟದಲ್ಲಿ ಮೃತರ ಸಂಖ್ಯೆ ಏರಿಕೆಯಾಗಿದೆ. ಇದೀಗ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಮಂಜುಳಾ ದುರ್ಮರಣವನ್ನ ಹೊಂದಿದ್ದಾರೆ. ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮಂಜುಳಾ ಸಾವನ್ನಪ್ಪಿರುವಂಥದ್ದು. ನಿನ್ನೆಯಷ್ಟೇ ಏನು 9 ಗಂಟೆ ಸುಮಾರಿಗೆ ಒಂದು ಮೈಸೂರಿನಲ್ಲೂ ಕೂಡ ಮೈಸೂರು ಅರಮನೆ ಮುಂಭಾಗದಲ್ಲಿ ಸ್ಫೋಟ ಆಗುತ್ತೆ. ನೈಟ್ರೋಜನ್ ಸಿಲಿಂಡರ್, ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಅಲ್ಲಿ ಹೂವಿನ ವ್ಯಾಪಾರಿ ಆಗ್ತಂತ ಮಂಜುಳಾ ಕೂಡ ಈ ಒಂದು ಸ್ಫೋಟಕ್ಕೆ ಒಳಗಾಗಿದ್ರು. ಇದೀಗ ಆಸ್ಪತ್ರೆಯಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಈಗಾಗಲೇ ಏನು ನಿನ್ನೆ ಮೈಸೂರಿನ ಅರಮನೆ ಮುಂಭಾಗದಲ್ಲಿ ಸ್ಫೋಟವಾಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮೃತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ನಿರೀಕ್ಷಾ, ಏನು ನಿನ್ನೆ ಮೈಸೂರು ಅರಮನೆ ಜಯಮಾರ್ತಾಂಡ ಗೇಟ್ ನ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗಿದ್ದು ಓರ್ವ ಸಾವನ್ನಪ್ಪಿದ್ದ. ಇದೀಗ ಆ ಒಂದು ಪ್ರಕರಣದಲ್ಲಿ ಸಾವಿನ ಸಂಖ್ಯೆ 2ಕ್ಕೆ ಏರಿಕೆ ಆಗಿರ್ತಕ್ಕಂತಹದ್ದು. ನಂಜನಗೂಡಿನ ಕಮಲಾಪುರ ಹುಂಡಿಯ ಹೂವಿನ ವ್ಯಾಪಾರಿಯಾಗಿರ್ತಕ್ಕಂತಹ ಮಂಜುಳಾ ಅನ್ನೋರು ಚಿಕಿತ್ಸೆ ಫಲಕಾರಿಯಾಗಿದೆ. ಕೆಆರ್ ಆಸ್ಪತ್ರೆಯ ಐಸಿಯುನಲ್ಲಿ ಇದೀಗ ಸಾವನ್ನಪ್ಪಿರ್ತಕ್ಕಂತಹದ್ದು. ಇವರು ಸಾಮಾನ್ಯವಾಗಿ ಮೈಸೂರಿಗೆ ಬರ್ತಾ ಇದ್ರು. ಇವರು ಯಾವುದೇ ರೀತಿಯ ಅರಮನೆ ಅಥವಾ ಇನ್ನಿತರ ಯಾವುದೇ ರೀತಿಯ ಒಂದು ಅದನ್ನ ಕಣ್ತುಂಬಿಕೊಳ್ಳಿಕ್ಕಾಗಿ ಬಂದಿರಲಿಲ್ಲ. ಇವರು ನಾರ್ಮಲ್ ಆಗಿ ಹೂವಿನ ವ್ಯಾಪಾರಕ್ಕೆ ಬೇಕಾದಂತಹ ಪರಿಕರಗಳನ್ನು ತೆಗೆದುಕೊಳ್ಳಿಕ್ಕಾಗಿ ಮೈಸೂರಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಹೀಲಿಯಂ ಬಲೂನ್ ಅನ್ನ ಮಾರ್ತಾ ಇದ್ದಂತಹ ಸಲೀಂ ಏನಿದ್ದ ಆ ಒಂದು ವ್ಯಕ್ತಿಯ ಪಕ್ಕದಲ್ಲಿ ಪಾಸ್ ಆಗಬೇಕಾದ್ರೆ ಸಿಲಿಂಡರ್ ಸ್ಫೋಟ ಆಗಿ ಇವ್ರಿಗೂ ಕೂಡ ಸಾಕಷ್ಟು ಗಂಭೀರವಾಗಿದ್ದಂತಹ ಗಾಯಗಳಾಗಿತ್ತು. ನಿನ್ನೆ ಕೆಆರ್ ಆಸ್ಪತ್ರೆಗೆ ಐಸಿಯುನಲ್ಲಿ ಇವರಿಗೆ ಚಿಕಿತ್ಸೆಯನ್ನ ಕೂಡ ಕೊಡ್ಲಾಗಿತ್ತು. ಅದೃಷ್ಟವಶಾತ್ ಬದುಕುಳಿತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇತ್ತು. ಈಗ ನಿರೀಕ್ಷೆ ಹುಸಿಯಾಗಿ ವಿಧಿ ಆಟಕ್ಕೆ ಅವರು ಈಗ ಮಂಜುಳಾ ಕೂಡ ಬಲಿಯಾಗಿರ್ತಕ್ಕಂತಹದ್ದು ನಿರೀಕ್ಷಾ. ಎಸ್ ಸಂದೀಪ್, ಏನಂದ್ರೆ ಈಗ ಅಲ್ಲಿ ಏನು ಗ್ಯಾಸ್ ಬಲೂನ್ ಅನ್ನ ಏನು ವ್ಯಾಪಾರ ಮಾಡ್ತಾ ಇದ್ದ ಸಲೀಂ, ಅವನು ಈ ಹಿಂದೆ ಕೂಡ ಅಲ್ಲಿ ವ್ಯಾಪಾರಕ್ಕೆ ಬಂದಿರಲಿಲ್ಲ, ನಿನ್ನೆ ಮಾತ್ರ ಅಲ್ಲಿ ವ್ಯಾಪಾರಕ್ಕೆ ಬಂದಿದ್ದ ಅನ್ನುವಂತಹ ಒಂದು ಅನುಮಾನ ಇದೆ. ಇದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ ಇದೆಯಾ? ಖಂಡಿತವಾಗಿ ನಿರೀಕ್ಷೆ, ಅಂದ್ರೆ ಎಲ್ಲಾ ಆಯಾಮಗಳಲ್ಲೂ ಕೂಡ ಈ ಒಂದು ಘಟನೆ ಆಕಸ್ಮಿಕವಾ ಇಲ್ಲ ಉದ್ದೇಶಪೂರ್ವಕವಾ ಇಲ್ಲ ಯಾರಾದ್ರೂ ಮಾಡ್ತಿದ್ದಾರಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಕೂಡ ನಡೆಸ್ತಾ ಇರ್ತಕ್ಕಂತಹದ್ದು. ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಈ ಒಂದು ಘಟನೆ ಆಕಸ್ಮಿಕ ಅನ್ನುವಂತಹದ್ದು ಸದ್ಯಕ್ಕೆ ತಿಳಿದು ಬಂದಿರತಕ್ಕಂತಹದ್ದು. ಪೊಲೀಸರು ಕೂಡ ಇದನ್ನ ಸ್ಪಷ್ಟಪಡಿಸಿರ್ತಕ್ಕಂತಹದ್ದು. ಬೆಳಿಗ್ಗೆ ಗಾಯಾಳುಗಳನ್ನ ಒಂದು ವಿಚಾರಿಸಿದಂತ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಾದೇವಪ್ಪನವರು ಕೂಡ ಮಾಧ್ಯಮಗಳಿಗೆ ಅದೇ ವಿಚಾರವನ್ನ ಸ್ಪಷ್ಟಪಡಿಸಿದ್ದು. ಅಂದ್ರೆ ಈ ಘಟನೆ ಒಂದು ಅನಿರೀಕ್ಷಿತ ಮತ್ತು ಆಕಸ್ಮಿಕ ಘಟನೆ ಆಗಿರ್ತಕ್ಕಂಥದ್ದು. ಆದ್ರೆ ಇಂತಹ ಘಟನೆಯಲ್ಲೂ ಕೂಡ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಲಾಗುತ್ತೆ. ಯಾಕಂದ್ರೆ ಸಾವು ನೋವು ಸಂಭವಿಸುವಂತದ್ದು ಸಾಮಾನ್ಯವಾದಂತಹ ವಿಚಾರ ಅಲ್ಲ. ಹಾಗಾಗಿ ಎಲ್ಲಾ ಒಂದು ಈ ರೀತಿಯ ಘಟನೆಗಳನ್ನು ಕೂಡ ಆತನಿಗೆ ಹೀಲಿಯಂ ಹೇಗೆ ಬಂತು, ಆತ ಹೇಗೆ ಯಾವ ರೀತಿಯ ಮಾಡ್ತಾ ಇದ್ದ, ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ಬೀದಿ ಬದಿ ವ್ಯಾಪಾರಿಗಳು ಬೇರೆ ಹೊರ ರಾಜ್ಯಗಳಿಂದ ಯಾರ್ಯಾರು ಬರ್ತಾರೆ ಅವರೆಲ್ಲರ ಒಂದು ಸ್ಕ್ರೀನಿಂಗ್ ಅನ್ನ ಮಾಡುವಂತ ಕೆಲಸಗಳಿಗೆ ಮತ್ತು ಅವರ ಡಾಟಾವನ್ನ ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಮುಂದಿನ ದಿನಗಳಿಗೆ ಕ್ರಮ ವಹಿಸ್ತೇವೆ ಅನ್ನುವಂತ ಮಾಹಿತಿಗಳನ್ನು ಕೂಡ ಹಂಚ್ಕೊಂಡಿದ್ರು. ಇದೀಗ ಸದ್ಯಕ್ಕೆ ಈ ಒಂದು ಪ್ರಕರಣ ಆಕಸ್ಮಿಕ ಘಟನೆ ಎನ್ನುವಂತಹದ್ದು ಪ್ರಮುಖವಾಗಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂತಹದ್ದು. ಇನ್ನು ಕೂಡ ಆಳವಾಗಿ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಗಳು ತನಿಖೆಯ ನಂತರವಷ್ಟೇ ಗೊತ್ತಾಗುವಂತಹದ್ದು. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.